ಗ್ಯಾರಂಟಿನ ಡಿಕ್ಲೇರ್ ಮಾಡಿದ್ರು. ಈಗ ಜಾರಿ ಮಾಡಿ ಹೆಚ್ಚಾಗ್ತದೆ. ಸ್ಟೇಟ್ ಬಜೆಟ್ ಇಂದ ಜನ ಕಟ್ಟೋ GST ಟ್ಯಾಕ್ಸ್ ಅನ್ನು ಅವ್ರಿಗೆ ಕೊಡ್ತಾ ಇದ್ದಾರೆ. ಆದರೆ ಅದು ಇಂಪ್ಲಿಮೆಂಟೇಷನ್ಗೆ ಸರ್ಕಾರ ಕಾಂಗ್ರೆಸ್ ಕಾರ್ಯಕರ್ತೆ ಸಂಬಳ ಕೊಡ್ತಾ ಇದೆ. ಈ ದೇಶದಲ್ಲಿ ಉಂಟ, ಈ ರಾಷ್ಟ್ರದಲ್ಲಿ ಹುಟ್ಟಿದ್ರಿ. ಬಿಜೆಪಿ ಸರ್ಕಾರ ಬಂದ್ರೆ ಬಿಜೆಪಿ ಕೊಡೋದು, ಜನತಾದಳ ಸರ್ಕಾರ ಕೊಡೋದು, ಅಥವಾ ಕಾಂಗ್ರೆಸ್ ಬಂದು ಕೊಡೋದು ಏನಂತ ಇದು ಅಂದರೆ ಸರ್ಕಾರದ ಏನು GST ಬಡವರು ದುಡ್ಡದ ಇವರು ಮನಸೋ ಇಚ್ಛೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡ್ತಾರೆ. ಇದು ಕಾನೂನು ಬಾಹಿರ. ಯಾವುದೇ ಕಾರಣಕ್ಕೂ ಮತ್ತೆ KPSC ಹಾಕಬೇಕು, ರಿಕ್ರೂಟ್ಮೆಂಟು DRC ಹಾಕಬೇಕು, ರಿಸರ್ವೇಷನ್ ಹಾಕಬೇಕು ಇವೆಲ್ಲ ರಿಕ್ರೂಟ್ಮೆಂಟ್ಗೆ. ಹಾಗಾಗಿ ಇದು 100% ಕಾನೂನು ಬಾಹಿರ. ಜೊತೆಗೆ ಇದೇನು ಕಾಂಗ್ರೆಸ್ ಫಂಡ್ ಅಲ್ಲ. ಕಾಂಗ್ರೆಸ್ ಫಂಡ್ ಇದ್ದರೆ ಇಂಪ್ಲಿಮೆಂಟೇಷನ್ಗೆ ಕಾಂಗ್ರೆಸ್ ಫಂಡ್ ಕೊಟ್ಕೊಳ್ಳಿ. ಸರ್ಕಾರ ದುಡ್ಡು ಕೊಡಲಿಕ್ಕೆ ಇವ್ರಿಗೇನು ಹಕ್ಕಿದೆ? ಇವ್ರು ಯಾರು? ನಮ್ಮ ದುಡ್ಡನ್ನು ಕೊಡಿ, ಇವ್ರು ಯಾರ್ರಿ? ಹಂಗಾಗಿ ಇದು ಒಂದು ಖಂಡನೀಯ. ಇದು ED ಮತ್ತು CBIಗೆ ಅಟ್ರಾಕ್ಟ್ ಆಗುತ್ತೆ. ಶ್ರೀರಾಮಕೃಷ್ಣಗೆ ನಾನೇ ಫೋನ್ ಮಾಡಿ ಹೇಳ್ತೀನಿ ಹಾಕಪ್ಪ ಅಂತ. ಏಕೆಂದರೆ ಇದು ಕರೆಕ್ಟಾಗಿ EDಗೆ ಅಟ್ರಾಕ್ಟ್ ಆಗುತ್ತೆ ಕೇಸ್. ಇದು ಮತ್ತು CBIಗೂ ಆಗ್ತದೆ. ಸರ್ಕಾರಿ ನಮ್ಮ ಸ್ಟೇಟ್ ಎಕ್ಸೈಸ್ ಫಂಡನ್ನು ಯಾವುದೇ ಕಾರಣಕ್ಕೂ ಆ ಪಕ್ಷದ ಕಾರ್ಯಕರ್ತರು ಕೊಡ್ಲಿಕ್ಕೆ ಬರಲ್ಲ. ಇದು ಕಾನೂನು ಬಾಹಿರ. ಹಾಗಾಗಿ ಸಿದ್ದರಾಮಯ್ಯನವರು ಮತ್ತು ಅವ್ರ ಕ್ಯಾಬಿನೆಟ್ ದುರಾಡಳಿತವಾಗಿ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇದನ್ನು ಖಂಡಿಸ್ತೇನೆ. ಇದನ್ನು KDP ಮೀಟಿಂಗಲ್ಲೂ ನಾನು ಮಾತಾಡ್ತೀನಿ, ವಿಧಾನಸೌಧದಲ್ಲೂ ಮಾತಾಡ್ತೀನಿ. ಶ್ರೀರಾಮಕೃಷ್ಣನಿಗೂ ನಾನು ಹೇಳ್ತೀನಿ, CBIಗೆ ED ಹಾಕಪ್ಪ ಅಂತ. ಯಾವ ಥರ ಕಾರ್ಯಕರ್ತರು ಕೊಡ್ತಾರೆ? ED ಕಾರ್ಯಕರ್ತ ನಮ್ಮೆಲ್ಲ ಪ್ರಸನ್ನ ಕೊಟ್ಟವ್ರಲ್ಲ. ಯಾವ ಬೇಸ್ ಮೇಲೆ ಕೊಡ್ತಾರೆ? ಬೇಸ್ ಏನಕ್ಕೆ ನೋ ಬೇಸ್ ಇಲ್ಲಿ ಕೊಡ್ಲಿಕ್ಕೆ ನೀವು ಮಾಡಲಿಕ್ಕೆ KPSC ರಿಕ್ರೂಟ್ ಮಾಡಿ ಅಥವಾ ನೀವು DRC ಮಾಡಿ. ಅದು ಬಿಟ್ಬಿಟ್ಟು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡ್ಲಿಕ್ಕೆ ಎಲ್ಲಕ್ಕಿದೆ? 20,000 ಕೊಡ್ತಾರೋ 50,000 ಕೊಡೋದು ನನ್ನ ಪ್ರಶ್ನೆಯಲ್ಲಿಗೆ. ಸ್ಟೇಟ್ ಎಕ್ಸ್ಚೇಕರ್ನ ಒಂದು ಪಾರ್ಟಿ ಕಾರ್ಯಕರ್ತರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆಯಾ? ಇದು ಕಾನೂನು ಬಾಹಿರ. ಮತ್ತು ಇವರು ದೊಡ್ಡದಾಗೆ ಕೇಂದ್ರ ಸರ್ಕಾರದ ಬಗ್ಗೆ ಬಡ್ಜೆಟ್ ಬಗ್ಗೆ ಚೊಂಬು ಅಂತ ಹೇಳ್ತಾರೆ. ಇವ್ರ ಕೆಲಸ ಏನಿದೆ? ಇವರೇ ಕಾನೂನು ಬಾಹಿರ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ CBI ಅಥವಾ EDಗೆ ಎರಡಕ್ಕೂ ಅಟ್ರಾಕ್ಟ್ ಆಗುವಂಥ ಕೇಸಸ್ ಇದೆ. ಇದನ್ನ ಕೂಡಲೇ ಎನ್ಕ್ವೈರಿ ಮಾಡಬೇಕು, ಸ್ಟಾಪ್ ಮಾಡಬೇಕು ಎಲ್ಲವನ್ನು.